ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 5ನೇ ತರಗತಿ ಕನ್ನಡದಲ್ಲಿ ನಮ್ಮ ಮಾತು ಕೇಳಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 1, ಕಾಡಿನ ಅಧಿಪತಿ ಯಾರು? ಉತ್ತರ, ಕಾಡಿನ ಅಧಿಪತಿ ಆನೆ. ಪ್ರಶ್ನೆ 2, ಆನೆಯು ಯಾವುದರಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು? ಉತ್ತರ, ಫಲಕದಲ್ಲಿ ವಿವರ ಬರೆದು ತರಲು ಆನೆಯು ಸೂಚನೆ ನೀಡಿತು. ಪ್ರಶ್ನೆ 3, ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಯಾರು? ಉತ್ತರ, ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಎತ್ತು. ಪ್ರಶ್ನೆ 4, ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು? ಉತ್ತರ, ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಜಿಂಕೆ. ಪ್ರಶ್ನೆ 5, ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಯಾರು? ಉತ್ತರ, ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಮಂಗ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ, ಎತ್ತು ಹಿಡಿದ ಫಲಕದಲ್ಲಿ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ, ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ? ನಮ್ಮ ಸೇವೆಯನ್ನು ಮರೆಯದಿರಿ, ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಎಂದು ಬರೆದಿತ್ತು. ಪ್ರಶ್ನೆ 2, ಜಿಂಕೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ, ಜಿಂಕೆ ಹಿಡಿದ ಫಲಕದಲ್ಲಿ ನಮ್ಮ ಬದುಕಿನ ಆಧಾರ ತಾಣ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ, ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ, ಕಾಡು ನಿಮಗೂ ಬೇಕು, ನಮಗೂ ಬೇಕು, ನಮ್ಮನ್ನು ಉಳಿಸಿರಿ, ನೀವೂ ಉಳಿಯಿರಿ ಎಂದು ಬರೆದಿತ್ತು. ಪ್ರಶ್ನೆ 3, ಆಮೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ, ಆಮೆ ಹಿಡಿದ ಫಲಕದಲ್ಲಿ ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ, ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ, ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ, ನೀರು ನಮ್ಮೆಲ್ಲರ ಜೀವ, ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ ಎಂದು ಬರೆದಿತ್ತು. ಪ್ರಶ್ನೆ 4, ಕರಡಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ, ಕರಡಿ ಹಿಡಿದ ಫಲಕದಲ್ಲಿ ಎಲ್ಲವನ್ನು ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ, ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನೂ ಉಳಿಸುವುದಿಲ್ಲ, ನೀವೂ ತಿನ್ನಿ, ನಮಗೂ ತಿನ್ನಲು ಬಿಡಿ ಎಂದು ಬರೆದಿತ್ತು. ಪ್ರಶ್ನೆ 5, ನಾಯಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ, ನಾಯಿ ಹಿಡಿದ ಫಲಕದಲ್ಲಿ ನಾವು ನಡೆದಾಡಬೇಕು, ಓಡಾಡಬೇಕು, ನಮಗೂ ದಾರಿ ಬಿಡಿ, ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ, ಮೈಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ, ಸರಿಯಾಗಿ ಚಲಿಸಿರಿ, ಚಲಿಸಲು ಬಿಡಿ ಎಂದು ಬರೆದಿತ್ತು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ. ಬಿಟ್ಟ ಸ್ಥಳ 1, ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಡ್ಯಾಶ್ ಯನ್ನು ಗಳಿಸಿತ್ತು. ಉತ್ತರ, ಮೆಚ್ಚುಗೆ. ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು. ಎರಡನೇ ಬಿಟ್ಟ ಸ್ಥಳ, ಪ್ರಾಣಿಗಳು ಈ ದಿನದ ಡ್ಯಾಶ್ ಸಿದ್ಧವಾಗಿ ಬಂದಿದ್ದವು. ಉತ್ತರ, ಸಭೆಗೆ. ಪ್ರಾಣಿಗಳು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿದ್ದವು. ಬಿಟ್ಟ ಸ್ಥಳ 3, ಎಲ್ಲರ ಕುರಿತಾಗಿಯೂ ಈ ರೀತಿಯ ಡ್ಯಾಶ್ ಸಲ್ಲದು. ಉತ್ತರ, ಆಕ್ರೋಶ. ಎಲ್ಲರ ಕುರಿತಾಗಿಯೂ ಈ ರೀತಿಯ ಆಕ್ರೋಶ ಸಲ್ಲದು. ಬಿಟ್ಟ ಸ್ಥಳ 4, ಇವುಗಳನ್ನು ಇನ್ನೊಮ್ಮೆ ಡ್ಯಾಶ್ ಚರ್ಚಿಸೋಣ. ಉತ್ತರ, ಪರಿಶೀಲಿಸಿ. ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ. ನೆಕ್ಸ್ಟು ಬಿಟ್ಟ ಸ್ಥಳ 5, ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು
ಡ್ಯಾಶ್ ಹೇಳಿತು. ಉತ್ತರ: ಎತ್ತು. ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಎತ್ತು ಹೇಳಿತು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ವ್ಯಾಕರಣ ಮಾಹಿತಿ. ಇದರಲ್ಲಿ ವಚನಗಳು. ಆನೆಯು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿತ್ತು. ಕಾಡಿನಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ವಾಸ್ತವವಾಗಿದ್ದವು. ಇಲ್ಲಿ ಆನೆಯು ಹಾಗೂ ಪ್ರಾಣಿಗಳು ಈ ಎರಡು ಪದಗಳ ಕೆಳಗೆ ಅಡಿಗೆರೆಯನ್ನು ಹೇಳ್ತಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ಮೇಲಿನ ವಾಕ್ಯಗಳನ್ನು ಓದಿ ಅಡಿಗೆರೆ ಎಳೆದಿರುವ ಪದಗಳನ್ನು ಗಮನಿಸಿರಿ. ಆನೆ ಎಂಬುದು ಒಂದು ಆನೆ, ಅಂದರೆ ಆನೆ ಅಂತ ಹೇಳಿದ್ರೆ ಒಂದೇ ಒಂದು ಸಿಂಗಲ್ ಆನೆ ಅಲ್ವಾ, ಎಂಬುದನ್ನು ಸೂಚಿಸುತ್ತದೆ. ಪ್ರಾಣಿಗಳು ಎಂಬುದು ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುತ್ತದೆ. ಇಲ್ಲಿ ಪ್ರಾಣಿ ಅಂತ ಹೇಳಿದ್ರೆ ಒಂದೇ ಒಂದು ಸಿಂಗಲ್ ಪ್ರಾಣಿ ಆಗುತ್ತಲ್ವ ಮಕ್ಕಳ. ಪ್ರಾಣಿಗಳು ಅಂತ ಹೇಳಿದಾಗ ಅದು ಒಂದಕ್ಕಿಂತ ಹೆಚ್ಚಿದೆ ಅನ್ನೋದನ್ನು ಸೂಚಿಸುತ್ತೆ. ಜಿಂಕೆಯು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿತ್ತು. ಇಲ್ಲಿ ನಾವು ಒಂದೇ ಒಂದು ಜಿಂಕೆಯ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಸಿದ್ಧವಾಗಿ ಬಂದಿತ್ತು ಅಂತ ಹೇಳ್ತೀವಿ. ಅಕಸ್ಮಾತ್ ಇಲ್ಲಿ ಒಂದಕ್ಕಿಂತ ಹೆಚ್ಚು ಜಿಂಕೆ ಇತ್ತು ಅಂದಿದ್ರೆ ಜಿಂಕೆಗಳು ಸಿದ್ಧವಾಗಿ ಬಂದಿದ್ದವು ಅಂತ ಇದ್ವಿ ಅಲ್ವಾ, ಅದೇನೇ ವಚನಗಳು. ನೆಕ್ಸ್ಟು, ಬೆಕ್ಕುಗಳು ಸಭೆಯಲ್ಲಿ ಭಾಗವಹಿಸಿದ್ದವು. ನೋಡಿ, ಇಲ್ಲಿ ಬೆಕ್ಕುಗಳು ಅಂದರೆ ಒಂದಕ್ಕಿಂತ ಹೆಚ್ಚು ಬೆಕ್ಕು ಇರೋದ್ರಿಂದ ಬೆಕ್ಕುಗಳು ಅಂತ ಹೇಳ್ತಾ ಇದ್ದೀವಿ. ಇದು ಬಹುವಚನ. ಬರೀ ಬೆಕ್ಕು ಅಂತ ಆದರೆ ಅದು ಏಕವಚನ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಮೇಲಿನ ವಾಕ್ಯಗಳನ್ನು ಓದಿ ಅಡಿಗೆರೆ ಎಳೆದಿರುವ ಪದಗಳನ್ನು ಗಮನಿಸಿರಿ. ಜಿಂಕೆ ಎಂಬುದು ಒಂದು ಎಂಬುದನ್ನು ಸೂಚಿಸುತ್ತದೆ. ಇದು ಏಕವಚನ. ಬೆಕ್ಕುಗಳು ಎಂಬುದು ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುತ್ತದೆ. ಇದು ಬಹುವಚನ. ಅರ್ಥ ಆಯ್ತಲ್ಲ ಮಕ್ಕಳ? ನೆಕ್ಸ್ಟ್ ನೋಡಿ, ಏಕವಚನ ಮತ್ತು ಬಹುವಚನಗಳಿಗೆ ಇನ್ನೂ ಕೆಲವು ಉದಾಹರಣೆಗಳು. ನೋಡಿ, ಈ ರೀತಿಯಾಗಿ ಎರಡು ಕಾಲಮ್ನ ಕೊಟ್ಟಿದ್ದಾರೆ, ಏಕವಚನ ಹಾಗೂ ಬಹುವಚನ. ಏಕವಚನದಲ್ಲಿ ಪತ್ರ ಅಂತ ಇದ್ರೆ ಬಹುವಚನಕ್ಕೆ ಕನ್ವರ್ಟ್ ಮಾಡಿದಾಗ ಪತ್ರಗಳು. ನೆಕ್ಸ್ಟು ನಾಯಕ, ಬಹುವಚನಕ್ಕೆ ಕನ್ವರ್ಟ್ ಮಾಡಿದಾಗ ನಾಯಕರು. ನೆಕ್ಸ್ಟು ತಮ್ಮ, ತಮ್ಮಂದಿರು. ರೈತ, ರೈತರು. ಅರ್ಥ ಆಯ್ತಲ್ಲ ಮಕ್ಕಳ? ಏಕವಚನ ಅಂದ್ರೇನು, ಬಹುವಚನ ಅಂದ್ರೇನು ಅಂತ. ನೆಕ್ಸ್ಟ್ ನೋಡಿ, ಭಾಷಾಭ್ಯಾಸ. ಇದರಲ್ಲಿ ಫಸ್ಟ್ ಹೆಡಿಂಗು ವಚನ ಬದಲಿಸಿ ಬರೆಯಿರಿ. ಈಗಾಗಲೇ ನಾವು ಉದಾಹರಣೆಗಳನ್ನು ನೋಡಿದ್ದಾಗಿದೆ, ಎಕ್ಸ್ಪ್ಲನೇಷನ್ನ ಕೇಳಿದ್ದಾಗಿದೆ. ಎತ್ತು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಬಹುವಚನಕ್ಕೆ ಕನ್ವರ್ಟ್ ಮಾಡಿದಾಗ ಎತ್ತುಗಳು, ಎತ್ತು, ಎತ್ತುಗಳು. ನಾಯಕ, ನಾಯಕರು. ಅಣ್ಣಂದಿರು, ಇಲ್ಲಿ ಆಲ್ರೆಡಿ ಬಹುವಚನದಲ್ಲಿದೆ ಮಕ್ಕಳ ಅಣ್ಣಂದಿರು ಅಂತ. ನಾವು ಅದನ್ನು ಏಕವಚನಕ್ಕೆ ಕನ್ವರ್ಟ್ ಮಾಡಿದಾಗ ಅಣ್ಣ. ಅರ್ಥ ಆಯ್ತಾ? ನೆಕ್ಸ್ಟು ಪತ್ರಿಕೆಗಳು. ಇಲ್ಲೂ ಸಹ ಇದು ಬಹುವಚನದಲ್ಲಿದೆ. ಏಕವಚನ ಅಂತ ಹೇಳಿದ್ರೆ ಪತ್ರಿಕೆ. ಪತ್ರಗಳು, ಪತ್ರ. ಮಿತ್ರರು, ಮಿತ್ರ. ಅದೇ ರೀತಿಯಾಗಿ ಅದು ಅಂತ ಇರೋದು ಅವು ಅಂತ ಆಗುತ್ತೆ. ಇದು ಅವು ಅನ್ನೋದು ಬಹುವಚನ ರೂಪ. ನೀವು, ಅದಕ್ಕೆ ಏಕವಚನ ಅಂತ ಹೇಳಿದ್ರೆ ನೀನು. ಅರ್ಥ ಆಯ್ತಲ್ವಾ ಮಕ್ಕಳ? ಇಲ್ಲಿಗೆ 5ನೇ ತರಗತಿ ಕನ್ನಡದಲ್ಲಿ ನಮ್ಮ ಮಾತು ಕೇಳಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.